ಈ ಸಂದರ್ಭದಲ್ಲಿ ಸರ್ಕಾರ ಬಂದು 2.5 ವರ್ಷ ಆಗ್ತಾ ಇದೆ. ನವೆಂಬರ್ ಕ್ರಾಂತಿ ಶುರುವಾಗ್ತಾ ಇದೆ. ಇಷ್ಟು ದಿನ ಹೇಳಿದ್ದಂಥ ಸತ್ಯವನ್ನು ಈಗ ಪದೇ ಪದೇ ಹೇಳ್ತಾ ಇದ್ದಾರೆ ಅಂತಂದರೆ ಇದು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿಯವರಿಗೆ, ಸಿದ್ದರಾಮಯ್ಯನವ್ರಿಗೆ ಥ್ರೆಟ್ ಕೂಡ ಕೇಳ್ತಾ ಇದ್ದಾರಾ? ಇಲ್ಲ ನಿಜ ಆಗಿದ್ದರೆ ಸತ್ಯವನ್ನು ಹೊರ ಬಿಚ್ಚಬೇಕು. ಅವರು ಯಾರು ಫೋನ್ ಮಾಡಿದರು, ಎಷ್ಟು ಗಂಟೆಗೆ ಫೋನ್ ಮಾಡಿದರು, ಯಾವ ನಂಬರಿಂದ ಫೋನ್ ಮಾಡಿದರು, ಯಾಕೆ ಮಾಡಿದ್ರು ಎಲ್ಲ ಹೇಳಬೇಕು. ಅವರು ಜೈಲಿಗೆ ಹೋಗೋದ ಇದ್ರ ಬಗ್ಗೆ ನಿಮಗೂ ಗೊತ್ತಿದೆ. ಕರಪ್ಷನ್ ಕೇಸಲ್ಲಿ ಹೋಗಿದ್ದಾರೆ ಅವರು. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಈ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ದಾರೆ ಅಂದರೆ, ನೀವು ಮಾಡಿಲ್ಲ ಅಂದರೆ ನೋಡಿ, ನೀವು ಕೊಟ್ಟರೆ ನಾನು ಗ್ರೀನ್ ಬಸ್ ಹತ್ತುತ್ತೀನಿ, ನೀವು ಕೊಡಲಿಲ್ಲ ಅಂದರೆ ನಾನು ರೆಡ್ ಬಸ್ ಹತ್ತುತ್ತೀನಿ ಅನ್ನೋ ಮೆಸೇಜ್ ಕೊಡ್ತಾ ಇದ್ದಾರೆ ಅಷ್ಟೇ. ಪಕ್ಕಾ ಮೆಸೇಜು, ಧಮ್ಕಿ ಇದು. ಯಾಕಂದರೆ ಡಿ ಕೆ ಶಿವಕುಮಾರ್ ಅಂದರೆ ನಿಮ್ಗೆ ಗೊತ್ತಿದೆ, ಯಾರಾದರೂ ರಸ್ತೆ ಗುಂಡಿ ಬಿದ್ದಿದೆ ಅಂದರೆ ಗೆಟ್ ಔಟ್ ಫ್ರಮ್ ಬೆಂಗಳೂರು ಅಂತಾರೆ. ಯಾರಾದರೂ MLA ಅನುದಾನ ಬಗ್ಗೆ ಟೀಕೆ ಮಾಡಿದ್ರೆ ಅನುದಾನ ಕಟ್ ಅಂತಾರೆ. ಅವ್ರ ಸ್ಟೈಲೇ ಹಂಗೆ. ಅದಕ್ಕೆ ಅವ್ರ ಸ್ಟೈಲಲ್ಲೇ ಇವತ್ತು ಕಾಂಗ್ರೆಸ್ ನಾಯಕತ್ವಕ್ಕೆ ಒಂದು ಸವಾಲನ್ನು ಕೊಟ್ಟಿದ್ದಾರೆ. ಸವಾಲು ಸ್ವೀಕಾರ ಮಾಡೋದು ಬಿಡೋದು ಕಾಂಗ್ರೆಸ್ ಪಾರ್ಟಿಗೆ ಸಂಬಂಧಪಟ್ಟಿದ್ದು. ಆದರೆ ಅವರು ಹೇಳಿರೋ ಉದ್ದೇಶ ಅಧಿಕಾರ ಹಸ್ತಾಂತರದ ಒಂದು ಟೈಮ್ ಏನು ಬರ್ತಾ ಇದೆ, ಈಗ ಪವರ್ ಟ್ರಾನ್ಸ್ಫರ್ ಆಗುವಂಥದ್ದು, ಕ್ರಾಂತಿ ಆಗುವಂಥದ್ದು, ಇವೆಲ್ಲ ನವಂಬರಲ್ಲಿ ಆಗಬೇಕು. ನವಂಬರಲ್ಲೇ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಯಾವುದನ್ನು ಅರ್ಥ ಇಲ್ದಿರ ಮಾಡಲ್ಲ. ಆ ಮೆಸೇಜನ್ನು ಕೊಟ್ಟಿದ್ದಾರೆ. ನಾನು ಒದ್ದು ಕಿತ್ಕೊತೀನಿ ಅಂತ ಅಸೆಂಬ್ಲಿಯಲ್ಲಿ ಹೇಳಿದ್ರಲ್ಲ, ಏನು ನನಗೆ ಹೇಳಿದ್ರು? ಅದು ನನ್ನ ಹತ್ರ ಪವರ್ ಇದೆಯಾ ಒದ್ದು ಕಿತ್ಕೊಳಕ್ಕೆ? ಅವ್ರು ಹೇಳಿದ್ದು ಯಾರಿಗೆ? ಸಿದ್ದರಾಮಯ್ಯನವ್ರಿಗೆ, ಒದ್ದು ಕಿತ್ಕೊತೀನಿ ಅಂತ. ಈಗ ಅದೇ ಡೈಲಾಗು, ನಾನು ರೆಡ್ ಬಸ್ ಹತ್ಬೇಕಾ ಗ್ರೀನ್ ಬಸ್ ಹತ್ಬೇಕಾ, ಎರಡು ತೀರ್ಮಾನ ಮಾಡ್ಕೊಳ್ಳಿ. ನೀವು ಕೊಡಲಿಲ್ಲ ಅಂದರೆ ಆ ಫೋನ್ ಬಂದಿತ್ತಲ್ಲ, ಅದ್ಯಾವುದು ಡೆಲ್ಲಿಯಿಂದ, ಆಡಿಟರ್ ಆಫೀಸಿಂದ, ಅಲ್ಲಿ ಚಾಯ್ಸ್ ಐತೆ ನನಗೆ ಅನ್ನೋ ಮೆಸೇಜನ್ನು ಅವರು ಸಿದ್ದರಾಮಯ್ಯನವ್ರಿಗೆ ಮತ್ತು ಕಾಂಗ್ರೆಸ್ ನಾಯಕತ್ವಕ್ಕೆ ಸ್ಪಷ್ಟವಾಗಿ ಕೊಡ್ತಾ ಇದ್ದಾರೆ. ಇನ್ನೊಂದು ಅವ್ರ ಮೆಸೇಜು, ಅವ್ರು ಹೇಳಿದ್ದು, ನಾನು ಆಯ್ಕೆ ಮಾಡಿಕೊಂಡೆ, ನಾನು ಪಕ್ಷವನ್ನು ಆಯ್ಕೆ ಮಾಡಿಕೊಂಡೆ, ಪಾರ್ಟಿಯನ್ನು ಆಯ್ಕೆ ಮಾಡಿಕೊಂಡೆ ಅಂತ ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ. ಅಂದರೆ ಸಿದ್ದರಾಮಯ್ಯ ಏರು? ಸಿದ್ದರಾಮಯ್ಯ ಡೂಪ್ಲಿಕೇಟ್ ಕಾಂಗ್ರೆಸ್ಸಾ ಹಾಗಾರೆ? ಇವರು ನಾನು ನಿಷ್ಠಾವಂತ ಪಾರ್ಟಿ ವರ್ಕರು, ನಾನು ಕಾಂಗ್ರೆಸ್ ಪಾರ್ಟಿ. ಸಿದ್ದರಾಮಯ್ಯನಿಗೆ ಏನು ಹೇಳ್ತಾ ಇದ್ದಾರೆ? ನೀನು ಡೂಪ್ಲಿಕೇಟ್ ಕಾಂಗ್ರೆಸ್ ಅಂತ ಮೆಸೇಜ್ ಕೊಡ್ತಾ ಇದ್ದೀರಾ. ಒಂದೇ ಕಲ್ಲಲ್ಲಿ ಎರಡು ಅಕ್ಕಿನ ಹೊಡೆದಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಒಂದು ಸಿದ್ದರಾಮಯ್ಯನಿಗೂ ಮೆಸೇಜ್ ಕೊಟ್ಟಿದ್ದಾರೆ, ನೀನು ಡೂಪ್ಲಿಕೇಟ್ ಕಾಂಗ್ರೆಸ್ಸು, ನಾನು ಒರಿಜಿನಲ್ ಕಾಂಗ್ರೆಸ್ಸು ಅಂತ. ಮತ್ತು ಅಧಿಕಾರ ಕೊಡಲಿಲ್ಲ ಅಂದರೆ ನನ್ನ ದಾರಿನೇ ಬೇರೆ ಅನ್ನೋದಕ್ಕೆ ಸಾಕ್ಷಿ ಸಮೇತ ಹೇಳಿದ್ದಾರೆ. ಆ ಸಾಕ್ಷಿಗಳು ಅವರೇ ಬಿಡುಗಡೆ ಮಾಡಬೇಕು. ಒಟ್ಟಲ್ಲಿ ನಾವೇನು ನವೆಂಬರ್ ಕ್ರಾಂತಿ ಹೇಳ್ತಾ ಇದ್ರಿ, ಆ ನವೆಂಬರ್ ಕ್ರಾಂತಿಯ ಮುನ್ಸೂಚನೆಗಳು. ಈ ಮಳೆ ಬೀಳೋಕ್ಕೆ ಮುಂಚೆ ಈ ಸ್ವಲ್ಪ ಬಿಸಿಲು ಬರ್ತೈತಲ್ಲ, ಸ್ವಲ್ಪ ಹಬೆ ಜಾಸ್ತಿ ಆಗುತ್ತೆ, ಹಬೆ ಜಾಸ್ತಿ ಆಗ್ತೈತೆ. ಆಮೇಲೆ ಸ್ವಲ್ಪ ಮೋಡಗಳು ಎಲ್ಲ ಕವಿತೈತೆ. ಹಂಗೆ ಈ ಕ್ರಾಂತಿ ಆಗೋಕ್ಕೆ ಮುಂಚೆ ಇವೆಲ್ಲ ಕಳೆದ 1 ತಿಂಗಳಿಂದ ಏನೇನು ನಡೀತಾ ಇದೆ ನೋಡಿದ್ರೆ, ನವಂಬರ್ ಕ್ರಾಂತಿ ನಾವೇನು ಹೇಳ್ತಾ ಇದ್ರಿ, ಸುಳ್ಳು ಸುಳ್ಳು ಅಂತ ಇದ್ರು ಕಾಂಗ್ರೆಸ್ಸವರು, ಇದು ಪಕ್ಕ ಆಗ್ತಾ ಇದೆ. ಇದು ಇಷ್ಟು ನವಂಬರ್ ಕ್ರಾಂತಿ ಇಲ್ಲ ಅಂದರೆ ಹಾಸನಾಂಬೆ ದರ್ಶನಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೋಗಿದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಅಲ್ಲಿ ಹಾಸನಾಂಬೆ ಹೂವು ಕೊಟ್ಟಿದ್ದಾರೆ, 2 ಹೂವು ನೋಡಿ ಅದನ್ನೆಲ್ಲ ಬೇಕಾದರೆ. ಒಂದು ರೆಡ್ ಹೂವು, ಕೆಂಪು ಹೂವು ಬಿತ್ತು. ಅದು ಸಿಗ್ನಲ್ ಏನು ಅಂದರೆ ಸಿದ್ದರಾಮಯ್ಯ ಔಟ್. ಇನ್ನೊಂದು ಎಲ್ಲೋ, ಈ ಸಿಗ್ನಲ್ ಲೈಟಲ್ಲಿ ಎಲ್ಲೋ ಬಂದಮೇಲೆ ನಾವು ಮೂವ್ಮೆಂಟ್ ಮಾಡ್ತಿರಲ್ಲ, ಆ ಎಲ್ಲೋ ಹೂವು ಬಂತು. ಅದನ್ನು ಎತ್ಕೊಂಡಿದ್ದಾರೆ ಇವರು, ಎತ್ಕೊಂಡು ಜೋಬಲ್ಲಿ ಇಟ್ಕೊಂಡಿದ್ದಾರೆ ಇವರು. ಅದು ಇವರು ಮುಖ್ಯಮಂತ್ರಿ ಆಗೋಕ್ಕೆ ಒಂದಿದು ಎರಡೂ ಕೊಟ್ಟಿದ್ದಾರೆ. ಈಗ ಅದಾದಮೇಲೆ ಮಾರನೇ ದಿನ ಕಾಂಪಿಟೇಷನ್ನಲ್ಲಿ ನನಗೂ ವರ ಕೊಡು ಅಂತ ಸಿದ್ದರಾಮಯ್ಯನವರು
ಮತ್ತೆ ವರ ಕೊಡೋಕೆ ಹೋಗಿದ್ದಾರೆ, ಬೇಡಕ್ಕೆ ಹೋಗಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ವರ ಕೊಡಲಿಲ್ಲ. ಈಗ ಹಾಸನಾಂಬೆ ಹೇಳಿದ್ದು ಆ ಹೂವಿನ ಮಹಾತ್ಮೆ ನವಂಬರಲ್ಲಿ ಗೊತ್ತಾಗ್ಬಿಡ್ತೈತೆ. ನವಂಬರಲ್ಲಿ ಹೂವು ಕೊಟ್ಟಿದ್ದು ಕರೆಕ್ಟಾ ಇಲ್ಲ ಅನ್ನೋದು ನವಂಬರ್ ಕ್ರಾಂತಿಯಲ್ಲಿ ಗೊತ್ತಾಗ್ಬಿಡುತ್ತೆ. ಸಿದ್ದರಾಮಯ್ಯನಿಗೆ 0 ಕೊಟ್ಟಿದ್ದಾರೆ, ಇವ್ರಿಗೆ ಮಾರ್ಕ್ಸ್ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ. ಅಂದರೆ ಒಂಥರ ಈ ದೇವ್ರುಗಳ್ನೂ ಪರೀಕ್ಷೆ, ಇದು ದೇವರ ಪರೀಕ್ಷೆ. ದೇವರೇ ದಿಕ್ಕಲ್ಲ, ದೇವರಿಗೆ ಒಂದು ಪರೀಕ್ಷೆಯನ್ನು ಒಡ್ಡಿದಂಥ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಹಾಸನಾಂಬೆಗೆ ಪರೀಕ್ಷೆ ಒಡ್ಡಿದ್ದಾರೆ. ನೋಡೋಣ ನೀವೇನು ಅನ್ನೋದನ್ನು ತೋರಿಸಿ ಅಂತೇಳಿ ಹಾಸನಾಂಬೆಗೆ ಪರೀಕ್ಷೆ ಕೊಟ್ಟಂಥ ಡಿ ಕೆ ಶಿವಕುಮಾರ್ಗೆ ನಿಜಕ್ಕೂ ನಾವು ಶಬಾಷ್ಗಿರಿಯನ್ನು ಕೊಡಬೇಕು. ತ್ಯಾಗದ ಮಾತಿನ ಮೂಲಕ ಸರ್ ಒಂದು ಕಾಂಗ್ರೆಸ್ ಹೈಕಮಾಂಡ್ಗೆ ಸಂದೇಶ ಸರಿ, ಈ ಸಂದರ್ಭದಲ್ಲಿ ಹೇಳ್ತಾ ಇರುವಂಥದ್ದು ನೀವು ಕೊಡಲಿಲ್ಲ ಅಂದರೆ ನಾನು ಬಿಜೆಪಿಗೆ ಹೋಗ್ತೀನಿ ಅನ್ನುವಂಥ ಸಂದೇಶನೂ ಅದರಲ್ಲಿ ಇದೆ ಅಂತ. ಬಿಜೆಪಿ ಕರ್ಕೊಳ್ತೀರಾ ಅಂತ 2019ರಲ್ಲಿ ಆಹ್ವಾನ ಇತ್ತು ಅಂತ ಅವ್ರು ಹೇಳ್ತಾ ಇದ್ದಾರೆ. ಈಗ ನನಗೆ CM ಸ್ಥಾನ ಕೊಡಲಿಲ್ಲ ಅಂದರೆ ಮತ್ತೆ ಬಿಜೆಪಿಗೆ ಹೋಗ್ತೀನಿ ಅನ್ನೋಂಥ ಸಂದೇಶನ, ಆ ಸಂದೇಶ ನಿಜವಾಗಿದ್ದರೆ ಕರ್ಕೊಳ್ತೀರಾ? ಏನಪ್ಪ ಅವರು ಮನಸ್ಸಲ್ಲಿರೋ ಡಿ ಕೆ ಶಿವಕುಮಾರಲ್ಲಿರೋ ಮನಸ್ಸಲ್ಲ ಭಾವನೆಯನ್ನು ಅವ್ರು ಹೇಳಿದ್ದಾರೆ. ನಮ್ಮ ಪಾರ್ಟಿ ಭಾವನೆಯನ್ನು ನಾವೇನು ಹೇಳಿಲ್ಲ, ಇನ್ನು ನಾವೇನು ಹೇಳ್ತಾ ಇಲ್ಲ. ನಮ್ಮ ಪಾರ್ಟಿದು ಭಾವನೆ ನಾವೇನು ಹೇಳ್ತಾ ಇಲ್ಲ. ಫಸ್ಟು ಅವರು ಯಾವ ಬಸ್ ಹತ್ತಬೇಕು ಅನ್ನೋದು ಫಸ್ಟ್ ತೀರ್ಮಾನ ಮಾಡ್ಕೊಂಡ್ಲಿ. ಬಸ್ ಅಲ್ಲ ಅಣ್ಣ, ಒಂದೇ ನಿಮಿಷ ಇರು ಗುರು, ಒಂದೇ ನಿಮಿಷ ಪ್ಲೀಸ್. ಅವರು ಯಾವ ಬಸ್ ಹತ್ತುತ್ತಾರೆ ಅನ್ನೋದು ಇಂಪಾರ್ಟೆಂಟು. ನಾನು ಆಗಲೇ ಹೇಳಿದ್ದನ್ನು, ಬಸ್ ಹತ್ತದ ಮೇಲೆ ಟಿಕೆಟ್ ಕೊಡೋದು ಬಿಡೋದು ಕಂಡಕ್ಟ್ರ್ ಕೆಲಸ, ಹತ್ತಿಸ್ಕೊಳೋದು ಡ್ರೈವರ್ ಕೆಲಸ. ಅದನ್ನು ಅವ್ರಿಗೆ ಬಿಡಿ. ಫಸ್ಟ್ ಅವರು ಯಾವ ಬಸ್ ಹತ್ತುತ್ತಾರೆ ಅನ್ನೋದನ್ನು ಫಸ್ಟು ಕನ್ಫರ್ಮ್ ಮಾಡಲಿ. ಬಸ್ ಹತ್ತದ ಮೇಲೆ ಟಿಕೆಟ್ ಕೊಡಬೇಕು, ಯಾವ ಟಿಕೆಟ್ ಕೊಡಬೇಕು, ಯಾವ ಊರಿಗೆ ಕೊಡಬೇಕು, ಫಸ್ಟ್ ಕ್ಲಾಸ್ ಟಿಕೆಟ್ ಕೊಡಬೇಕಾ ಇಲ್ಲ ಸೆಕೆಂಡ್ ಕ್ಲಾಸ್ ಟಿಕೆಟ್ ಕೊಡಬೇಕಾ, ಯಾವುದು ಕೊಡಬೇಕು ಅನ್ನೋ ತೀರ್ಮಾನವನ್ನು ನಾವು ಮಾಡ್ತೀರಿ. ಅಧಿವೇಶನ ನಡೀತಾ ಇತ್ತು, ಆರ್ ಅಶೋಕ್ ಅವ್ರಿಗೆ ಹೇಳಿದ್ದೀನಿ, ನನಗೆ ಫೋನ್ ಬಂದಿದ್ದೀನಿ ಅಂತ ನನ್ನ ಹೇಳಿದ್ದಾರೆ ಸರ್. ನನಗಂತೂ ಜ್ಞಾಪಕ ಇಲ್ಲ. ಅವರು ನವಂಬರ್ ಕ್ರಾಂತಿಗೋಸ್ಕರ ಈಗ ಹಲವಾರು ಸುದ್ದಿಗಳನ್ನು ಬಿಟ್ಟಿದ್ದಾರೆ. ಆ ಸುದ್ದಿ ನಿಜನೋ ಇದೆಯೋ ಸುಳ್ಳಿದೆಯೋ ನನಗಂತೂ ಗೊತ್ತಿಲ್ಲ. ಅಂದರೆ ಆಫರ್ ಬಂದಿದೆ ಅಂತ ಹೇಳಿದ್ರೆ ಇವ್ರು ಆ ಲೈನಲ್ಲಿದ್ದಾರೆ ಅಂತ ಅರ್ಥ. ಇಲ್ಲಾಂದರೆ ಇವ್ರಿಗೆ ಯಾಕೆ ಆಫರ್ ಬರ್ತೈತೆ? ಆ ಟ್ರ್ಯಾಕಲ್ಲಿರೋರಿಗೆ ಆಫರ್ ಬರೋದು, ಲೋನ್ ಅಪ್ಲೈ ಮಾಡೋದವ್ರಿಗೆ ರಿಪ್ಲೈ ಬರೋದು. ನೀನು ಅಪ್ಲೈ ಮಾಡಿಲ್ಲ ಅಂದರೆ ರಿಪ್ಲೈ ಎಲ್ಲಿ ಬರ್ತೈತೆ? ಡಿ ಕೆ ಶಿವಕುಮಾರ್ ಅವ್ರನ್ನ ನೀವು ಅಷ್ಟು ಈಸಿಯಾಗಿ ಯಾರೂ ಅಳಿಯೋಕ್ಕೆ ಸಾಧ್ಯನೇ ಇಲ್ಲ. ಅವರು ಒಂದು ಕಲ್ಲಲ್ಲಿ 2 ಅಕ್ಕಿಯನ್ನು ಸದಾ ಹೊಡಿತಾನೆ ಇರ್ತಾರೆ. ಇಲ್ಲೂ ಅವರು ಹೊಡೆದಿದ್ದಾರೆ, ನವಂಬರ್ ಕ್ರಾಂತಿಗೋಸ್ಕರ ಹೊಡೆದ. ಡಿ ಕೆ ಶಿವಕುಮಾರ್ ಸೈಲೆಂಟಾಗಿದ್ದಾರೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ವೈಲೆಂಟ್ ಆಗಿಲ್ಲ ಅವರು. ಅಂದರೆ ಅವ್ರಿಗೆ ಅಧಿಕಾರ ಹಸ್ತಾಂತರ ಆಗುತ್ತೆ ಅನ್ನೋ ಒಂದು ವಾಸನೆ, ಆ ಸುವಾಸನೆ ಅವ್ರಿಗೆ ಸಿಕ್ಬಿಟ್ಟಿದೆ. ಅದಕ್ಕೆ ಅವರು ಸೈಲೆಂಟಾಗಿದ್ದಾರೆ. ಈ ಒಂದು ನವಂಬರಲ್ಲಿ ಅವ್ರಿಗೆ ಹಸ್ತಾಂತರ, ಅದಕ್ಕೆ ಹಾಸನಾಂಬೆ ಎಲ್ಲನೂ ಕೂಡ ಸುತ್ತಾ ಇದ್ದಾರೆ. ನೋಡೋಣ, ವರ ಯಾರು ಕೊಡ್ತಾರೋ ನವಂಬರಲ್ಲಿ ನೋಡೋಣ.